ನಮಸ್ಕಾರ ಪ್ರೀತಿಯ ವೃಷಭ ರಾಶಿಯವರೇ. ಇಂದು ನಿಮ್ಮ ಜೀವನದಲ್ಲಿ ಏನೋ ಅಸಾಧಾರಣವಾದುದು ನಡೆಯಲಿದೆ ಎಂದು ನಿಮಗೆ ಗೊತ್ತೇ. ಇದು ಸಾಧಾರಣ ದಿನವಲ್ಲ. ಇದು ಸಾಧಾರಣ ಗ್ರಹ ಚಲನೆಯಲ್ಲ. ಇದು ನೂರಾರು ವರ್ಷಗಳಲ್ಲಿ ಒಮ್ಮೆ ಬರುವ ಆ ಅದೃಷ್ಟದ ಕ್ಷಣ. ಆಕಾಶದಲ್ಲಿ ಗ್ರಹಗಳು ಈಗ ಒಂದು ವಿಶೇಷ ರೀತಿಯಲ್ಲಿ ಸಾಲಾಗಿ ನಿಂತಿವೆ. ಅವು ನಿಮ್ಮ ಜೀವನದ ಬಾಗಿಲನ್ನು ತೆರೆಯಲು ಸಿದ್ಧವಾಗಿವೆ. ಈ ಬಾಗಿಲು ತೆರೆದರೆ ನಿಮ್ಮ ಜೀವನವೇ ಬದಲಾಗುತ್ತದೆ. ನಾನು ಇದನ್ನು ಹೇಳುವಾಗ ನನ್ನ ಕೈಗಳು ನಡುಗುತ್ತಿವೆ. ಏಕೆಂದರೆ ಇದು ಅಷ್ಟೊಂದು ಶಕ್ತಿಶಾಲಿ ಸಮಯ, ಅಷ್ಟೊಂದು ರಹಸ್ಯಮಯ ಕ್ಷಣ. ನೀವು ಈ ವಿಡಿಯೋವನ್ನು ನೋಡುತ್ತಿರುವುದು ಕೂಡ ಆಕಸ್ಮಿಕವಲ್ಲ. ಇದು ದೈವಯೋಗ. ಇದು ನಿಮ್ಮ ಕರ್ಮದ ಫಲ. அடுத்த 15 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ 3 ದೊಡ್ಡ ಘಟನೆಗಳು ನಡೆಯಲಿವೆ. 3 ಅದ್ಭುತ ಬದಲಾವಣೆಗಳು ಬರಲಿವೆ. 3 ಆಶ್ಚರ್ಯಕರ ಸುದ್ದಿಗಳು ನಿಮಗೆ ಸಿಗಲಿವೆ. ಆದರೆ ಎಚ್ಚರ, ಈ ಸಮಯದಲ್ಲಿ ನೀವು ಮಾಡುವ ಪ್ರತಿಯೊಂದು ನಿರ್ಧಾರವೂ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಪ್ರತಿಯೊಂದು ಹೆಜ್ಜೆಯೂ ಮುಖ್ಯ, ಪ್ರತಿಯೊಂದು ಮಾತು ಮುಖ್ಯ. ನಾನು ಈಗ ನಿಮಗೆ ಹೇಳುವುದನ್ನು ಬಹಳ ಗಮನವಾಗಿ ಕೇಳಿ, ಏಕೆಂದರೆ ಇದು ಕೇವಲ ಜ್ಯೋತಿಷ್ಯ ಅಲ್ಲ. ಇದು ನಿಮ್ಮ ಜೀವನದ ಮಾರ್ಗದರ್ಶನ. ಇದು ದೇವರು ನಿಮಗೆ ಕಳುಹಿಸಿದ ಸಂದೇಶ. ಆಕಾಶದಲ್ಲಿ ಈಗ ನಡೆಯುತ್ತಿರುವ ಗ್ರಹ ಚಲನೆಗಳನ್ನು ನೋಡಿದಾಗ ನನಗೆ ನಂಬಲೇ ಆಗಲಿಲ್ಲ. ಗುರು ಗ್ರಹ ಈಗ ಒಂದು ವಿಶೇಷ ಸ್ಥಾನದಲ್ಲಿ ಚಲಿಸುತ್ತಿದೆ. ಶನಿ ಗ್ರಹ ನಿಧಾನವಾಗಿ ತನ್ನ ಸ್ಥಾನವನ್ನು ಬದಲಾಯಿಸುತ್ತಿದೆ. ರಾಹು ಮತ್ತು ಕೇತು ಒಂದು ಅದ್ಭುತ ಶಕ್ತಿಯನ್ನು ನೀಡುತ್ತಿವೆ. ಈ ಎಲ್ಲ ಗ್ರಹಗಳು ಒಟ್ಟಾಗಿ ಸೇರಿ ನಿಮ್ಮ ವೃಷಭ ರಾಶಿಯ ಮೇಲೆ ಒಂದು ವಿಶೇಷ ದೃಷ್ಟಿಯನ್ನು ಹಾಕುತ್ತಿವೆ. ಇದು ಅಪರೂಪದ ಸಂಯೋಗ. ಇದು 150 ವರ್ಷಗಳಿಗೊಮ್ಮೆ ಬರುವ ಆ ಶಕ್ತಿ. ಗುರುದೇವರು ಈಗ ನಿಮ್ಮ ಭಾಗ್ಯದ ಮನೆಯಲ್ಲಿ ಪ್ರವೇಶಿಸುತ್ತಿದ್ದಾರೆ. ಅವರು ನಿಮಗೆ ಜ್ಞಾನವನ್ನು ನೀಡುತ್ತಿದ್ದಾರೆ, ಸಂಪತ್ತನ್ನು ನೀಡುತ್ತಿದ್ದಾರೆ, ಅವಕಾಶಗಳನ್ನು ನೀಡುತ್ತಿದ್ದಾರೆ. ಶನಿ ದೇವರು ನಿಮ್ಮನ್ನು ಪರೀಕ್ಷಿಸುತ್ತಿದ್ದಾರೆ ಎಂದು ಹೇಳಬಹುದು. ಆದರೆ ಈ ಪರೀಕ್ಷೆ ನಿಮ್ಮನ್ನು ಬಲಶಾಲಿಗಳನ್ನಾಗಿ ಮಾಡುತ್ತದೆ, ನಿಮ್ಮ ಆತ್ಮವನ್ನು ಶುದ್ಧೀಕರಿಸುತ್ತದೆ. ರಾಹು ನಿಮಗೆ ಹೊಸ ದಾರಿಗಳನ್ನು ತೋರಿಸುತ್ತಿದೆ, ಅನಿರೀಕ್ಷಿತ ಅವಕಾಶಗಳನ್ನು ತರುತ್ತಿದೆ. ಕೇತು ನಿಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತಿದೆ. ಈ ಎಲ್ಲ ಗ್ರಹಗಳ ಪ್ರಭಾವ ಒಂದೇ ಸಮಯದಲ್ಲಿ ನಿಮ್ಮ ಮೇಲೆ ಬಿದ್ದಾಗ ಏನಾಗುತ್ತದೆ ಗೊತ್ತೇ? ಅದ್ಭುತ ಜಾರಿಗೆ ಬರುತ್ತದೆ. ಅಸಾಧ್ಯವೆಂದು ತೋರುವುದು ಸಾಧ್ಯವಾಗುತ್ತದೆ. ಕನಸುಗಳು ನಿಜವಾಗುತ್ತವೆ. ಆದರೆ ಇದಕ್ಕೆಲ್ಲ ಒಂದು ನಿಗದಿತ ಸಮಯ ಇದೆ. அடுத்த 30 ದಿನಗಳು ಅತ್ಯಂತ ನಿರ್ಣಾಯಕವಾದವು. ಈ 30 ದಿನಗಳಲ್ಲಿ ನೀವು ಮಾಡುವ ಕೆಲಸಗಳು, ತೆಗೆದುಕೊಳ್ಳುವ ನಿರ್ಧಾರಗಳು, ಕಟ್ಟುವ ಸಂಬಂಧಗಳು, ಇವೆಲ್ಲವೂ ನಿಮ್ಮ ಮುಂದಿನ 10 ವರ್ಷಗಳ ಜೀವನವನ್ನು ನಿರ್ಧರಿಸುತ್ತವೆ. ಹೌದು, ನೀವು ಸರಿಯಾಗಿ ಕೇಳಿದಿರಿ. ಮುಂದಿನ 10 ವರ್ಷಗಳ ಜೀವನ. ಇದು ಅಷ್ಟು ಶಕ್ತಿಶಾಲಿ ಸಮಯ. ಗ್ರಹ ದಶಾ ಪರಿವರ್ತನೆಯಾಗುತ್ತಿದೆ. ನಿಮ್ಮ ಜೀವನದ ಚಕ್ರ ಬದಲಾಗುತ್ತಿದೆ. ಹಳೆಯದು ಹೋಗುತ್ತಿದೆ, ಹೊಸದು ಬರುತ್ತಿದೆ. ಕತ್ತಲೆ ಹೋಗುತ್ತಿದೆ, ಬೆಳಕು ಬರುತ್ತಿದೆ. ದುಃಖ ಹೋಗುತ್ತಿದೆ, ಸಂತೋಷ ಬರುತ್ತಿದೆ. ನಿಮ್ಮ ವೃತ್ತಿ ಜೀವನದ ಬಗ್ಗೆ ಮಾತನಾಡೋಣ. ಎಷ್ಟು ದಿನಗಳಿಂದ ನೀವು ಕಾಯುತ್ತಿದ್ದೀರಿ? ಎಷ್ಟು ದಿನಗಳಿಂದ ನೀವು ಹೋರಾಡುತ್ತಿದ್ದೀರಿ? ಎಷ್ಟು ದಿನಗಳಿಂದ ನೀವು ಕನಸು ಕಾಣುತ್ತಿದ್ದೀರಿ? ಆ ದಿನಗಳು ಮುಗಿದವು. ಈಗ ನಿಮ್ಮ ಸಮಯ ಬಂದಿದೆ. ಗುರುದೇವರು ನಿಮ್ಮ ವೃತ್ತಿಯ ಮನೆಯ ಮೇಲೆ ತಮ್ಮ ದಯಾದೃಷ್ಟಿಯನ್ನು ಹಾಕುತ್ತಿದ್ದಾರೆ. அடுத்த 15 ದಿನಗಳಲ್ಲಿ ನಿಮಗೆ ಒಂದು ದೊಡ್ಡ ಅವಕಾಶ ಬರಲಿದೆ. ಇದು ಉದ್ಯೋಗದಲ್ಲಿ ಬಡ್ತಿಯಾಗಬಹುದು. ಇದು ಹೊಸ ಕೆಲಸದ ಪ್ರಸ್ತಾಪವಾಗಬಹುದು. ಇದು ವ್ಯಾಪಾರದಲ್ಲಿ ದೊಡ್ಡ ಒಪ್ಪಂದವಾಗಬಹುದು. ಆದರೆ ಖಚಿತವಾಗಿ ಏನೋ ದೊಡ್ಡದು ಬರಲಿದೆ. ನೀವು ಯಾವುದೇ ಸಂದರ್ಭದಲ್ಲೂ ನಿರಾಶೆಯಾಗಬಾರದು. ಯಾವುದೇ ಸಣ್ಣ ಅವಕಾಶವನ್ನು ಕಳೆದುಕೊಳ್ಳಬಾರದು. ಏಕೆಂದರೆ ಆ ಸಣ್ಣ ಅವಕಾಶವೇ ನಿಮ್ಮ ಜೀವನದ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ನಿಮ್ಮ ಕೆಲಸದ ಸ್ಥಳದಲ್ಲಿ ಇದ್ದಕ್ಕಿದ್ದಂತೆ ಹೊಸ ಜವಾಬ್ದಾರಿಗಳು ಬರಬಹುದು. ಹೊಸ ಪ್ರಾಜೆಕ್ಟ್ ನಿಮ್ಮ ಕೈಗೆ ಬರಬಹುದು. ನಿಮ್ಮ ಮೇಲಧಿಕಾರಿಗಳು ನಿಮ್ಮನ್ನು ಗಮನಿಸಲು ಪ್ರಾರಂಭಿಸುತ್ತಾರೆ. ನಿಮ್ಮ ಪ್ರತಿಭೆಯನ್ನು ಮೆಚ್ಚುತ್ತಾರೆ. ನಿಮ್ಮ ಕೆಲಸವನ್ನು ಪ್ರಶಂಸಿಸುತ್ತಾರೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ. ಶನಿ ದೇವರು ನಿಮ್ಮ ಪ್ರಯತ್ನವನ್ನು ಪರೀಕ್ಷಿಸುತ್ತಿದ್ದಾರೆ. ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕು. ಸೋಮಾರಿಯಾಗಬಾರದು. ಶಾರ್ಟ್ ಕಟ್ ತೆಗೆದುಕೊಳ್ಳಬಾರದು. ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಮಾತ್ರ ಫಲ ಸಿಗುತ್ತದೆ. ವ್ಯಾಪಾರ ಮಾಡುವವರಿಗೆ ಈ ಸಮಯ ಅತ್ಯಂತ ಅದ್ಭುತವಾದುದು. ಹೊಸ ಗ್ರಾಹಕರು ಬರುತ್ತಾರೆ. ಹೊಸ ಮಾರುಕಟ್ಟೆಗಳು ತೆರೆಯುತ್ತವೆ. ಹೊಸ ಸಹಕಾರಿಗಳು ಸಿಗುತ್ತಾರೆ. ನಿಮ್ಮ ವ್ಯಾಪಾರ 2ರಷ್ಟು 3ರಷ್ಟು ಬೆಳೆಯಬಹುದು. ಆದರೆ ಹಣವನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕು. ಅನಗತ್ಯ ಖರ್ಚುಗಳಿಂದ ದೂರವಿರಬೇಕು. ಹೊಸ ಹೂಡಿಕೆ ಮಾಡುವ ಮೊದಲು ಚೆನ್ನಾಗಿ ಯೋಚಿಸಬೇಕು. ಈಗ ಹಣದ ವಿಷಯ ಬಗ್ಗೆ ಮಾತನಾಡೋಣ.
ಎಷ್ಟು ಮಂದಿಗೆ ಹಣದ ಸಮಸ್ಯೆ ಇದೆ? ಎಷ್ಟು ಮಂದಿ ಸಾಲದಲ್ಲಿ ಮುಳುಗಿದ್ದಾರೆ? ಎಷ್ಟು ಮಂದಿಗೆ ಹಣ ಸಿಗುತ್ತಿಲ್ಲ? ನಿಮ್ಮೆಲ್ಲರಿಗೂ ನಾನು ಒಂದು ಸುದ್ದಿ ಹೇಳುತ್ತೇನೆ. அடுத்த 30 ದಿನಗಳಲ್ಲಿ ನಿಮ್ಮ ಹಣಕಾಸು ಪರಿಸ್ಥಿತಿ ಸುಧಾರಿಸಲಿದೆ. ಗುರುದೇವರ ಅನುಗ್ರಹದಿಂದ ಹಣದ ಹರಿವು ಹೆಚ್ಚಾಗುತ್ತದೆ. ನಿಮಗೆ ಅನಿರೀಕ್ಷಿತವಾಗಿ ಹಣ ಬರಬಹುದು. ಹಳೆಯ ಸಾಲ ತಿರುಗಿ ಬರಬಹುದು. ಹೊಸ ಆದಾಯದ ಮೂಲಗಳು ತೆರೆಯಬಹುದು. ಆದರೆ ಈ ಹಣವನ್ನು ಜಾಣತನದಿಂದ ಬಳಸಬೇಕು. ಮೊದಲು ಸಾಲಗಳನ್ನು ತೀರಿಸಬೇಕು. ನಂತರ ಭವಿಷ್ಯಕ್ಕಾಗಿ ಉಳಿತಾಯ ಮಾಡಬೇಕು. ಜೂಜು ಮತ್ತು ಅನಗತ್ಯ ಹೂಡಿಕೆಗಳಿಂದ ದೂರವಿರಬೇಕು. ರಾಹು ದೇವರು ನಿಮಗೆ ಹಣ ಗಳಿಸುವ ಹೊಸ ಮಾರ್ಗಗಳನ್ನು ತೋರಿಸುತ್ತಾರೆ. ಆದರೆ ಆ ಮಾರ್ಗಗಳು ಕಾನೂನುಬದ್ಧವಾಗಿರಬೇಕು, ನೀತಿಯುಕ್ತವಾಗಿರಬೇಕು, ಧರ್ಮಕ್ಕೆ ವಿರುದ್ಧವಾಗಿರಬಾರದು. ಒಂದು ವೇಳೆ ನೀವು ತಪ್ಪು ದಾರಿಯಲ್ಲಿ ಹಣ ಗಳಿಸಿದರೆ ಆ ಹಣ ನಿಲ್ಲುವುದಿಲ್ಲ, ಸಂಕಷ್ಟ ತರುತ್ತದೆ. ಆದ್ದರಿಂದ ಎಚ್ಚರ. அடுத்த 15 ದಿನಗಳಲ್ಲಿ ನಿಮಗೆ ಹಣ ಸಂಬಂಧಿಸಿದ 3 ದೊಡ್ಡ ಅವಕಾಶಗಳು ಬರಲಿವೆ. ಮೊದಲ ಅವಕಾಶ ನಿಮ್ಮ ಕೆಲಸದಿಂದ ಬರುತ್ತದೆ. ಇದು ಬೋನಸ್ ಆಗಿರಬಹುದು, ಇನ್ಸೆಂಟಿವ್ ಆಗಿರಬಹುದು, ವೇತನ ಹೆಚ್ಚಳವಾಗಿರಬಹುದು. ಎರಡನೇ ಅವಕಾಶ ವ್ಯಾಪಾರ ಅಥವಾ ಹೂಡಿಕೆಯಿಂದ ಬರುತ್ತದೆ. ನಿಮ್ಮ ಹಳೆಯ ಹೂಡಿಕೆಗಳು ಲಾಭ ನೀಡಬಹುದು. ಹೊಸ ವ್ಯಾಪಾರ ಒಪ್ಪಂದ ಸಿಗಬಹುದು. ಮೂರನೇ ಅವಕಾಶ ಅನಿರೀಕ್ಷಿತವಾಗಿ ಬರುತ್ತದೆ. ಇದು ಆಸ್ತಿಯಿಂದ ಆಗಿರಬಹುದು, ವಿಮೆಯಿಂದ ಆಗಿರಬಹುದು, ಉಡುಗೊರೆಯಿಂದ ಆಗಿರಬಹುದು. ಈ 3 ಅವಕಾಶಗಳಲ್ಲಿ ಕನಿಷ್ಠ 2 ನಿಶ್ಚಿತವಾಗಿ ನಿಮಗೆ ಬರುತ್ತವೆ. 100ಕ್ಕೆ 100%. ಇದು ನನ್ನ ಖಾತರಿ, ಜ್ಯೋತಿಷ್ಯದ ಖಾತರಿ, ಗ್ರಹಗಳ ಖಾತರಿ. ಈಗ ಪ್ರೇಮ ಮತ್ತು ಸಂಬಂಧಗಳ ಬಗ್ಗೆ ಮಾತನಾಡೋಣ. ವೃಷಭ ರಾಶಿಯವರು ಪ್ರೇಮದಲ್ಲಿ ಬಹಳ ಪ್ರಾಮಾಣಿಕರು, ಬಹಳ ನಿಷ್ಠಾವಂತರು. ಆದರೆ ಕೆಲವೊಮ್ಮೆ ಅವರಿಗೆ ಸರಿಯಾದ ಪಾಲುದಾರ ಸಿಗುವುದಿಲ್ಲ. ಅವರ ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆಗಳು ಉಂಟಾಗುತ್ತವೆ. ಆದರೆ ಈ ಸಮಯದಲ್ಲಿ ಶುಕ್ರದೇವರು ನಿಮ್ಮ ಮೇಲೆ ದಯೆ ತೋರಿಸುತ್ತಿದ್ದಾರೆ. ನಿಮ್ಮ ಪ್ರೇಮ ಜೀವನದಲ್ಲಿ ಹೊಸ ಬೆಳಕು ಬೀಳುತ್ತದೆ. ಅವಿವಾಹಿತರಿಗೆ அடுத்த 30 ದಿನಗಳಲ್ಲಿ ಜೀವನ ಸಂಗಾತಿ ಸಿಗುವ ಸಾಧ್ಯತೆ ಇದೆ. ನೀವು ಯಾರನ್ನಾದರೂ ಭೇಟಿಯಾಗಬಹುದು. ಆ ವ್ಯಕ್ತಿ ನಿಮ್ಮ ಆತ್ಮ ಸಂಗಾತಿಯಾಗಿರಬಹುದು. ಆ ವ್ಯಕ್ತಿಯೊಂದಿಗೆ ನಿಮಗೆ ಇದ್ದಕ್ಕಿದ್ದಂತೆ ಆತ್ಮೀಯ ಸಂಬಂಧ ಬೆಳೆಯಬಹುದು. ಆದರೆ ಆತುರಗೊಳ್ಳಬೇಡಿ. ವ್ಯಕ್ತಿಯನ್ನು ಚೆನ್ನಾಗಿ ತಿಳಿದುಕೊಳ್ಳಿ. ಕುಟುಂಬದವರೊಂದಿಗೆ ಮಾತನಾಡಿ. ನಂತರ ನಿರ್ಧಾರ ತೆಗೆದುಕೊಳ್ಳಿ. ವಿವಾಹಿತರಿಗೆ ಈ ಸಮಯ ಬಹಳ ಒಳ್ಳೆಯದು. ನಿಮ್ಮ ಜೀವನ ಸಂಗಾತಿಯೊಂದಿಗಿನ ಸಂಬಂಧ ಬಲಗೊಳ್ಳುತ್ತದೆ. ಹಳೆಯ ಜಗಳಗಳು ಮುಗಿಯುತ್ತವೆ. ತಪ್ಪು ತಿಳುವಳಿಕೆಗಳು ದೂರಾಗುತ್ತವೆ. ನಿಮ್ಮಿಬ್ಬರ ನಡುವೆ ಹೊಸ ಪ್ರೇಮ ಅರಳುತ್ತದೆ. ಹೊಸ ನಂಬಿಕೆ ಬೆಳೆಯುತ್ತದೆ. ಕೆಲವರಿಗೆ ಮಗು ಹುಟ್ಟುವ ಸುದ್ದಿ ಬರಬಹುದು. ಕೆಲವರಿಗೆ ಹೊಸ ಮನೆ ಕಟ್ಟುವ ಅವಕಾಶ ಬರಬಹುದು. ಕೆಲವರು ಒಟ್ಟಿಗೆ ಹೊಸ ವ್ಯಾಪಾರ ಪ್ರಾರಂಭಿಸಬಹುದು. ಆದರೆ ಇಲ್ಲಿ ಒಂದು ಎಚ್ಚರಿಕೆ. ಶನಿ ದೇವರು ನಿಮ್ಮ ಸಂಬಂಧವನ್ನು ಪರೀಕ್ಷಿಸಬಹುದು. ಸಣ್ಣ ಸಣ್ಣ ಸಮಸ್ಯೆಗಳು ಬರಬಹುದು. ಆದರೆ ನೀವು ತಾಳ್ಮೆಯಿಂದ ವರ್ತಿಸಬೇಕು. ಪ್ರೀತಿಯಿಂದ ಮಾತನಾಡಬೇಕು. ಕೋಪಗೊಳ್ಳಬಾರದು, ಆರೋಪಿಸಬಾರದು. ಕುಟುಂಬದ ವಿಷಯಕ್ಕೆ ಬಂದರೆ ಈ ಸಮಯದಲ್ಲಿ ನಿಮ್ಮ ಕುಟುಂಬದಲ್ಲಿ ಸಂತೋಷದ ಸುದ್ದಿಗಳು ಬರಲಿವೆ. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಗಳಿಸುತ್ತಾರೆ. ನಿಮ್ಮ ತಾಯಿ ತಂದೆಯವರ ಆರೋಗ್ಯ ಸುಧಾರಿಸುತ್ತದೆ. ನಿಮ್ಮ ಸಹೋದರ ಸಹೋದರಿಯರೊಂದಿಗೆ ಸಂಬಂಧ ಬಲಗೊಳ್ಳುತ್ತದೆ. ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯಬಹುದು. ವಿವಾಹಗಳು ಆಗಬಹುದು. ಮುಂಜಾನೆಗಳು ಆಗಬಹುದು. ಹೊಸ ಸದಸ್ಯರು ಸೇರಬಹುದು. ಆದರೆ ಈ ಸಮಯದಲ್ಲಿ ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ. ನಿಮ್ಮ ಮೇಲೆ ಹೊರೆ ಹೆಚ್ಚಾಗುತ್ತದೆ. ಆದರೆ ನೀವು ಈ ಜವಾಬ್ದಾರಿಗಳನ್ನು ಸಂತೋಷದಿಂದ ನಿರ್ವಹಿಸಬೇಕು. ಕುಟುಂಬಕ್ಕಾಗಿ ತ್ಯಾಗ ಮಾಡಬೇಕು. ಏಕೆಂದರೆ ಕುಟುಂಬವೇ ನಿಮ್ಮ ದೊಡ್ಡ ಸಂಪತ್ತು. ಕುಟುಂಬವೇ ನಿಮ್ಮ ಬಲ. ಕುಟುಂಬವೇ ನಿಮ್ಮ ಆಶ್ರಯ. ಆರೋಗ್ಯದ ವಿಷಯಕ್ಕೆ ಬಂದರೆ ಈ ಸಮಯದಲ್ಲಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಗಮನ ಹರಿಸಬೇಕು. ಶನಿ ದೇವರು ನಿಮ್ಮ ಆರೋಗ್ಯದ ಮನೆಯಲ್ಲಿ ಚಲಿಸುತ್ತಿದ್ದಾರೆ. ಅವರು ನಿಮಗೆ ಸಣ್ಣ ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ಕೊಡಬಹುದು. ಆದರೆ ಈ ಸಮಸ್ಯೆಗಳು ತೀವ್ರವಾದವುಗಳಲ್ಲ. ನೀವು ಸರಿಯಾದ ಆಹಾರ ತೆಗೆದುಕೊಳ್ಳಿ. ಯೋಗ ಮತ್ತು ವ್ಯಾಯಾಮ ಮಾಡಿ. ಸಮಯಕ್ಕೆ ನಿದ್ರೆ ಮಾಡಿ. ಒತ್ತಡವನ್ನು ತಪ್ಪಿಸಿ. ಮದ್ಯಪಾನ ಮತ್ತು ಧೂಮಪಾನದಿಂದ ದೂರವಿರಿ. ವಿಶೇಷವಾಗಿ ಹೊಟ್ಟೆ ಮತ್ತು ಜೀರ್ಣಾಂಗದ ಸಮಸ್ಯೆಗಳು ಬರಬಹುದು. ಆದ್ದರಿಂದ ಆಹಾರದಲ್ಲಿ ಎಚ್ಚರಿಕೆ ವಹಿಸಿ. ಹೊರಗಿನ ಆಹಾರವನ್ನು ತಪ್ಪಿಸಿ. ಮನೆಯಲ್ಲಿ ತಯಾರಿಸಿದ ಆಹಾರ ತಿನ್ನಿ. ಕೆಲವರಿಗೆ ಮೊಣಕಾಲು ಅಥವಾ ಬೆನ್ನು ನೋವು ಬರಬಹುದು. ಇದಕ್ಕೆ ಔಷಧಿ ತೆಗೆದುಕೊಳ್ಳಿ. ವೈದ್ಯರನ್ನು ಸಂಪರ್ಕಿಸಿ. ಆಲಸ್ಯ ಮಾಡಬೇಡಿ. ವಿದೇಶ ಪ್ರಯಾಣ ಮತ್ತು ಅವಕಾಶಗಳ ವಿಷಯಕ್ಕೆ ಬಂದರೆ ಈ ಸಮಯದಲ್ಲಿ ವಿದೇಶ ಸಂಬಂಧಿತ ಅನೇಕ ಅವಕಾಶಗಳು ನಿಮಗೆ ಬರಬಹುದು. ವಿದೇಶದಲ್ಲಿ ಉದ್ಯೋಗ ಸಿಗಬಹುದು. ವ್ಯಾಪಾರ ಸಂಬಂಧಗಳು ಬೆಳೆಯಬಹುದು. ವಿದೇಶ ಪ್ರವಾಸಕ್ಕೆ ಹೋಗುವ ಅವಕಾಶ ಬರಬಹುದು. ರಾಹು ದೇವರು ನಿಮ್ಮನ್ನು ವಿದೇಶಕ್ಕೆ ಕರೆದೊಯ್ಯಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ನೀವು ಎಚ್ಚರಿಕೆಯಿಂದ ಯೋಚಿಸಬೇಕು.
ವೀಸಾ ಪ್ರಕ್ರಿಯೆಯಲ್ಲಿ ಸಮಸ್ಯೆಗಳು ಬರಬಹುದು. ದಾಖಲೆಗಳಲ್ಲಿ ತೊಡಕುಗಳು ಆಗಬಹುದು. ಆದರೆ ತಾಳ್ಮೆಯಿಂದ ವರ್ತಿಸಿ, ಎಲ್ಲವೂ ಸರಿಯಾಗುತ್ತದೆ. ವಿದೇಶದಲ್ಲಿರುವವರಿಗೆ ಈ ಸಮಯದಲ್ಲಿ ವೃತ್ತಿಯಲ್ಲಿ ಬೆಳವಣಿಗೆ ಆಗಬಹುದು. ಆದರೆ ಮನೆಯವರನ್ನು ಮರೆಯಬೇಡಿ. ಅವರೊಂದಿಗೆ ಸಂಪರ್ಕದಲ್ಲಿರಿ. ಅವರ ಆರೋಗ್ಯ ಮತ್ತು ಸಂತೋಷದ ಬಗ್ಗೆ ಕಾಳಜಿ ವಹಿಸಿ. ಈಗ ನಾನು ನಿಮಗೆ 3 ದೊಡ್ಡ ಘಟನೆಗಳ ಬಗ್ಗೆ ಹೇಳುತ್ತೇನೆ. ಈ ಘಟನೆಗಳು அடுத்த 30 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯಲಿವೆ. ಈ ಘಟನೆಗಳು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಲಿವೆ. ಮೊದಲ ಘಟ್ಟದಲ್ಲಿ, ಅಂದರೆ அடுத்த 10 ದಿನಗಳಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯಾಗಲಿದೆ. ಇದು ಹೊಸ ಉದ್ಯೋಗವಾಗಿರಬಹುದು, ಬಡ್ತಿಯಾಗಿರಬಹುದು, ವರ್ಗಾವಣೆಯಾಗಿರಬಹುದು. ಆದರೆ ಖಚಿತವಾಗಿ ಏನೋ ದೊಡ್ಡದು ಆಗುತ್ತದೆ. ಈ ಬದಲಾವಣೆ ಆರಂಭದಲ್ಲಿ ನಿಮಗೆ ಕಷ್ಟವೆಂದು ತೋರಬಹುದು, ಆದರೆ ನಂತರ ಅದು ನಿಮಗೆ ಅತ್ಯಂತ ಲಾಭದಾಯಕವೆಂದು ಸಾಬೀತಾಗುತ್ತದೆ. ಈ ಸಮಯದಲ್ಲಿ ನೀವು ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಚೆನ್ನಾಗಿ ಯೋಚಿಸಬೇಕು. ಕುಟುಂಬದವರೊಂದಿಗೆ ಮಾತನಾಡಬೇಕು. ಅವಸರದಲ್ಲಿ ನಿರ್ಧಾರ ತೆಗೆದುಕೊಳ್ಳಬಾರದು. ಎರಡನೇ ಘಟ್ಟದಲ್ಲಿ, ಅಂದರೆ 10 ರಿಂದ 20 ದಿನಗಳ ನಡುವೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಒಂದು ಆಶ್ಚರ್ಯಕರ ಘಟನೆ ನಡೆಯುತ್ತದೆ. ಇದು ಪ್ರೇಮ ಸಂಬಂಧಿತವಾಗಿರಬಹುದು, ವಿವಾಹ ಸಂಬಂಧಿತವಾಗಿರಬಹುದು, ಕುಟುಂಬ ಸಂಬಂಧಿತವಾಗಿರಬಹುದು. ನೀವು ಯಾರನ್ನಾದರೂ ಭೇಟಿಯಾಗಬಹುದು. ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದವರಾಗಬಹುದು, ಅಥವಾ ನಿಮ್ಮ ಕುಟುಂಬದಲ್ಲಿ ಒಂದು ಶುಭ ಸಂದರ್ಭ ಆಗಬಹುದು. ಮಗು ಹುಟ್ಟಬಹುದು, ವಿವಾಹ ಆಗಬಹುದು, ಮುಂಜಾನೆ ಆಗಬಹುದು. ಈ ಘಟನೆ ನಿಮ್ಮ ಕುಟುಂಬದಲ್ಲಿ ಸಂತೋಷವನ್ನು ತರುತ್ತದೆ, ಶುಭತೆಯನ್ನು ತರುತ್ತದೆ, ಧನಾತ್ಮಕ ಶಕ್ತಿಯನ್ನು ತರುತ್ತದೆ. ಆದರೆ ಈ ಸಮಯದಲ್ಲಿ ಕೆಲವರು ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು, ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಬಹುದು. ಆದರೆ ನೀವು ಅವರನ್ನು ಗಮನಿಸಬೇಡಿ. ನಿಮ್ಮ ದಾರಿಯಲ್ಲಿ ಮುಂದುವರಿಯಿರಿ. ಮೂರನೇ ಘಟ್ಟದಲ್ಲಿ, ಅಂದರೆ 20 ರಿಂದ 30 ದಿನಗಳ ನಡುವೆ ನಿಮ್ಮ ಆರ್ಥಿಕ ಜೀವನದಲ್ಲಿ ಒಂದು ಪ್ರಮುಖ ಬದಲಾವಣೆಯಾಗುತ್ತದೆ. ನಿಮಗೆ ಅನಿರೀಕ್ಷಿತವಾಗಿ ದೊಡ್ಡ ಮೊತ್ತದ ಹಣ ಬರಬಹುದು. ಹೂಡಿಕೆ ಲಾಭ ನೀಡಬಹುದು. ಆಸ್ತಿ ದೊರೆಯಬಹುದು. ವ್ಯಾಪಾರದಲ್ಲಿ ದೊಡ್ಡ ಒಪ್ಪಂದ ಸಿಗಬಹುದು. ಈ ಹಣವು ನಿಮ್ಮ ಜೀವನದ ಅನೇಕ ಸಮಸ್ಯೆಗಳನ್ನು ಪರಿಹರಿಸುತ್ತದೆ. ನಿಮ್ಮ ಕನಸುಗಳನ್ನು ನನಸು ಮಾಡುತ್ತದೆ. ನಿಮಗೆ ಹೊಸ ಮನೆ ಖರೀದಿಸುವ ಅವಕಾಶ ನೀಡುತ್ತದೆ. ಹೊಸ ವಾಹನ ಖರೀದಿಸುವ ಅವಕಾಶ ನೀಡುತ್ತದೆ. ಆದರೆ ಈ ಹಣವನ್ನು ಬುದ್ಧಿವಂತಿಕೆಯಿಂದ ಬಳಸಬೇಕು. ಅನಗತ್ಯ ಖರ್ಚು ಮಾಡಬಾರದು. ಜೂಜಿನಲ್ಲಿ ಹಾಕಬಾರದು. ತಪ್ಪು ಹೂಡಿಕೆ ಮಾಡಬಾರದು. ಮೊದಲು ಸಾಲಗಳನ್ನು ತೀರಿಸಿ, ನಂತರ ಭವಿಷ್ಯಕ್ಕಾಗಿ ಉಳಿತಾಯ ಮಾಡಿ. ಕೆಲವರಿಗೆ ಈ ಸಮಯದಲ್ಲಿ ಆಸ್ತಿ ಸಂಬಂಧಿ ವ್ಯಾಜ್ಯ ಮುಗಿಯಬಹುದು. ಹಳೆಯ ಸಾಲ ತಿರುಗಿ ಬರಬಹುದು. ವಿಮೆ ಹಣ ಸಿಗಬಹುದು. ಈ 3 ಘಟನೆಗಳು ನಿಮ್ಮ ಜೀವನದಲ್ಲಿ ನಿಶ್ಚಿತವಾಗಿ ನಡೆಯುತ್ತವೆ. ಇದು 100ಕ್ಕೆ 100% ನಡೆಯುವ ಅದ್ಭುತ. ಗ್ರಹಗಳ ಸಾಕ್ಷಿ, ಜ್ಯೋತಿಷ್ಯದ ಭವಿಷ್ಯ. ಆದರೆ ಈ ಎಲ್ಲ ಶುಭತೆಯನ್ನು ಪಡೆಯಲು ನೀವು ಕೆಲವು ಪರಿಹಾರಗಳನ್ನು ಮಾಡಬೇಕು. ಆಧ್ಯಾತ್ಮಿಕ ಕ್ರಿಯೆಗಳನ್ನು ಮಾಡಬೇಕು. ಪ್ರತಿದಿನ ಬೆಳಗ್ಗೆ ಎದ್ದ ಮೇಲೆ ಸೂರ್ಯನಾರಾಯಣನಿಗೆ ನಮಸ್ಕಾರ ಮಾಡಿ. ಹನುಮಾನ ಚಾಲೀಸ ಪಠಿಸಿ. ಶನಿವಾರದಂದು ಶನಿ ದೇವರಿಗೆ ತೈಲ ಅರ್ಪಿಸಿ. ಗುರುವಾರದಂದು ಗುರುದೇವರಿಗೆ ಪೂಜೆ ಮಾಡಿ. ದೀನದಲಿತರಿಗೆ ಸಹಾಯ ಮಾಡಿ. ದಾನಧರ್ಮಗಳನ್ನು ಮಾಡಿ. ಹಸಿದವರಿಗೆ ಆಹಾರ ನೀಡಿ. ಬಡವರಿಗೆ ಬಟ್ಟೆ ನೀಡಿ. ಪ್ರಾಣಿಗಳಿಗೆ ಕರುಣೆ ತೋರಿಸಿ. ಇವುಗಳನ್ನು ಮಾಡಿದರೆ ನಿಮ್ಮ ಪುಣ್ಯ ಹೆಚ್ಚಾಗುತ್ತದೆ. ನಿಮ್ಮ ಕರ್ಮ ಶುದ್ಧವಾಗುತ್ತದೆ. ಗ್ರಹಗಳ ದೋಷಗಳು ದೂರಾಗುತ್ತವೆ. ಪ್ರಿಯ ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಒಂದು ಸುವರ್ಣಾವಕಾಶ ಬಂದಿದೆ. ಅದೃಷ್ಟದ ಬಾಗಿಲು ತೆರೆದಿದೆ. ಭಾಗ್ಯ ನಿಮ್ಮ ಕಡೆ ನೋಡುತ್ತಿದೆ. ದೇವರು ನಿಮ್ಮ ಮೇಲೆ ದಯೆ ತೋರಿಸುತ್ತಿದ್ದಾರೆ. ಗ್ರಹಗಳು ನಿಮಗೆ ಅನುಕೂಲವಾಗಿವೆ. ಈ ಸಮಯವನ್ನು ಕಳೆದುಕೊಳ್ಳಬೇಡಿ. ಈ ಅವಕಾಶವನ್ನು ವ್ಯರ್ಥ ಮಾಡಬೇಡಿ. ಧೈರ್ಯದಿಂದ ಮುಂದೆ ಹೋಗಿ. ನಂಬಿಕೆಯಿಂದ ಕೆಲಸ ಮಾಡಿ. ಪ್ರಾಮಾಣಿಕತೆಯಿಂದ ಬದುಕಿ. ನಿಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ಸಮಸ್ಯೆಯನ್ನು ಅವಕಾಶವೆಂದು ನೋಡಿ. ಪ್ರತಿಯೊಂದು ಸವಾಲನ್ನು ಪಾಠವೆಂದು ಸ್ವೀಕರಿಸಿ. ಪ್ರತಿಯೊಂದು ತೊಂದರೆಯನ್ನು ಬೆಳವಣಿಗೆಯ ಮಾರ್ಗವೆಂದು ಭಾವಿಸಿ. ನೀವು ಒಬ್ಬಂಟಿಗರಲ್ಲ. ದೇವರು ನಿಮ್ಮೊಂದಿಗಿದ್ದಾರೆ. ಗ್ರಹಗಳು ನಿಮ್ಮನ್ನು ರಕ್ಷಿಸುತ್ತಿವೆ. ನಿಮ್ಮ ಪೂರ್ವಜರ ಆಶೀರ್ವಾದ ನಿಮ್ಮೊಂದಿಗಿದೆ. ನಿಮ್ಮ ಕುಟುಂಬದವರ ಪ್ರೀತಿ ನಿಮ್ಮೊಂದಿಗಿದೆ. ನಿಮ್ಮ ಸ್ನೇಹಿತರ ಬೆಂಬಲ ನಿಮ್ಮೊಂದಿಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಕಳುಹಿಸಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತಿ. ಇದರಿಂದ ಪ್ರತಿ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಸಿಗುತ್ತದೆ. ನಿಮ್ಮ ಅನುಭವಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನಗೆ ತಿಳಿಸಿ, ಈ ಮುನ್ಸೂಚನೆಗಳಲ್ಲಿ ಏನು ನಿಮ್ಮ ಜೀವನದಲ್ಲಿ ನಡೆಯುತ್ತದೆ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂ ಹೆಚ್ಚು ಆಶ್ಚರ್ಯಕರ ಮಾಹಿತಿಯನ್ನು ತರುತ್ತೇನೆ. ಇನ್ನೂ ದೊಡ್ಡ ರಹಸ್ಯಗಳನ್ನು ಬಹಿರಂಗಪಡಿಸುತ್ತೇನೆ. ಅದು ಏನೆಂದು ತಿಳಿಯಲು ಕಾಯುತ್ತಾ ಇರಿ. ಆ ವಿಡಿಯೋ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಅದರಲ್ಲಿ ಏನಿದೆ ಎಂದು ತಿಳಿದರೆ ನೀವು ಆಶ್ಚರ್ಯಚಕಿತರಾಗುತ್ತೀರಿ.
ಆದ್ದರಿಂದ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.